ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಮಗಾರಿಗಳನ್ನ ಮಾಡದೆ ಬಿಲ್ ಎತ್ತಿದ ಆರೋಪ. ಜೀ ಕನ್ನಡ ನ್ಯೂಸ್ ವರದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕಲಬುರಗಿಯಲ್ಲಿ KRIDLನ AEE ಅಮಾನತಾಗಿರೋ ಘಟನೆ. ಕಾಮಗಾರಿಗಳನ್ನೇ ಮಾಡದೆ ಬಿಲ್ ಎತ್ತಿದಂಥ ಆರೋಪ. ಈ ಬಗ್ಗೆ ಜೀ ಕನ್ನಡ ನ್ಯೂಸ್ ವಿಸ್ತೃತವಾದಂಥ ವರದಿಯನ್ನು ಬಿತ್ತರಿಸಿತ್ತು. ಜೀ ಕನ್ನಡ ನ್ಯೂಸ್ ವರದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕಲಬುರಗಿಯಲ್ಲಿ ಆಗಿರುವಂಥ ಬೆಳವಣಿಗೆ ಇದು. KRIDLನ AEE ಅಮಾನತಾಗಿರೋದು. ತನಿಖೆ ಮುಗಿಯುವ ತನಕವೂ ಕೂಡ ಸಸ್ಪೆಂಡ್ ಮಾಡಿ ಇದೀಗ ಆದೇಶವನ್ನು ಹೊರಡಿಸಲಾಗಿದೆ. 55 ಲಕ್ಷ ರೂಪಾಯಿ ಲೆಕ್ಕಪತ್ರವನ್ನು ತೋರಿಸಿ ಬಿಲ್ ಎತ್ತಿದಂಥ ಆರೋಪ ಕೇಳಿ ಬಂದಿತ್ತು. ಕಲಬುರಗಿಯ ಜೇವರ್ಗಿ, ಯಡ್ರಾಮಿಯ ವಿವಿಧ ಕಡೆ ಕಾಮಗಾರಿಯ ಬಿಲ್ ಇದು. ಇದೀಗ KRIDLನ AEE ಅಮಾನತಾಗಿರೋದು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಮತ್ತು ಯಡ್ರಾಮಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಕಾಮಗಾರಿ ಬಿಲ್ಗಳನ್ನು ತೋರಿಸಲಾಗಿತ್ತು. ಇದರ ಬಗ್ಗೆ ಜೀ ಕನ್ನಡ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡಿತ್ತು. ಇದು ಜೀ ಕನ್ನಡ ನ್ಯೂಸ್ನ ಇಂಪ್ಯಾಕ್ಟ್ ಸ್ಟೋರಿ. AEE ಅಮಾನತಾಗಿದ್ದಾರೆ. ಜೇವರ್ಗಿ ಉಪವಿಭಾಗದ AEE ಬಸವರಾಜ್ ಅಮಾನತಾಗಿರೋದು. 55 ಲಕ್ಷ ರೂಪಾಯಿದಷ್ಟು ಕಾಮಗಾರಿಗಳನ್ನು ಮಾಡದೆ ಸುಳ್ಳು ಲೆಕ್ಕಪತ್ರವನ್ನು ತೋರಿಸಿ ಬಿಲ್ ಮಾಡಿಕೊಂಡಿರುವಂಥ ಆರೋಪ ಕೇಳಿಬಂದಿತ್ತು. ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ವಿವಿಧ ಕಡೆ ಕಾಮಗಾರಿಗಳನ್ನು ಮಾಡದೆ ಬಿಲ್ ಎತ್ತಿದಂಥ ಆರೋಪ ಇದು. ಈ ಬಗ್ಗೆ ವರದಿ ಪ್ರಸಾರ ಆದ ನಂತರ ಬೆಂಗಳೂರಿನಿಂದ ಅಧಿಕಾರಿಗಳ ತಂಡ ಕಲಬುರಗಿಗೆ ತೆರಳಿ ಇದನ್ನು ತನಿಖೆ ಮಾಡಿತು. 37 ಕಾಮಗಾರಿಗಳ ಪೈಕಿ 17 ಕಾಮಗಾರಿಗಳನ್ನು ಪರಿಶೀಲನೆ ಕೂಡ ಮಾಡಲಾಯಿತು. ಮೇಲ್ನೋಟಕ್ಕೆ ಸುಳ್ಳು ಲೆಕ್ಕಪತ್ರ ಹಾಗೂ ಕಾಮಗಾರಿಗಳನ್ನು ಮಾಡದೆ ಬಿಲ್ ಎತ್ತಿದಂಥ ಆರೋಪ ಮೇಲ್ನೋಟಕ್ಕೆ ಕಂಡು ಬಂದ ಹಿನ್ನೆಲೆ ಇದೀಗ ಅಮಾನತು ಮಾಡಲಾಗಿದೆ. KRIDLನ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಶಿಸ್ತು ಪ್ರಾಧಿಕಾರ ಅಧಿಕಾರಿ ಬೆಂಗಳೂರು ಇವರಿಂದ ಇದೀಗ AEE ಅಮಾನತಾಗಿರೋದು. ತನಿಖೆ ಪೂರ್ಣ ಆಗುವ ತನಕವೂ ಕೂಡ ಅಮಾನತಿನಲ್ಲಿಟ್ಟು ಆದೇಶವನ್ನು ಹೊರಡಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಭೀಮಪ್ಪ, ಕಲಬುರಗಿಯ KRIDLನ ಈ ಬಿಲ್ ಮಾಡದೆ ಹಣವನ್ನು ಗಳಿಸಿರುವಂಥ ಪ್ರಕರಣದ ಬಗ್ಗೆ ಜೀ ಕನ್ನಡ ನ್ಯೂಸ್ ವರದಿಯನ್ನು ಬಿತ್ತರಿಸಿತ್ತು. ಪ್ರಾಥಮಿಕ ತನಿಖೆಯಲ್ಲಿ ಯಾವೆಲ್ಲ ಅಂಶಗಳು ಇದರಲ್ಲಿ ಉಲ್ಲೇಖ ಆಗಿದೆ, ಏನು ಹೇಳಿದ್ರು ಅಧಿಕಾರಿಗಳು? ಹೌದು ಪ್ರವೀಣ್, ಏನಂದ್ರೆ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನಲ್ಲಿ KRIDL ಇಲಾಖೆಯಿಂದ ಏನಂದ್ರೆ ಕಾಮಗಾರಿಗಳು ಮಾಡದೆ ಮತ್ತು ಏನಂದ್ರೆ ಒಂದಿಷ್ಟು ಸುಳ್ಳು ಏನಂದ್ರೆ ಲೆಕ್ಕಪತ್ರ ತೋರಿಸಿ ಸುಮಾರು 52 ಕೋಟಿಗೂ ಹೆಚ್ಚು 52 ಲಕ್ಷಕ್ಕೂ ಹೆಚ್ಚು ಹಣ ಅಂದ್ರೆ ಲೂಟಿ ಮಾಡಿರ್ತಕ್ಕಂಥ ಆರೋಪ ಕೇಳಿ ಬಂದಿತ್ತು. ಈ ನೆಲೆಯಲ್ಲಿ ಏನಂದ್ರೆ ಈ ಕುರಿತು ಜಿ ನ್ಯೂಸ್ ಕೂಡ ಏನಂದ್ರೆ ನಿರಂತರ ಏನಂದ್ರೆ ವಿಸ್ತೃತವಾಗಿ ಸುದ್ದಿ ಮಾಡಿತ್ತು. ಆ ಸುದ್ದಿ ಬೆನ್ನಲ್ಲೇ ಏನಂದ್ರೆ ಬೆಂಗಳೂರಿನಿಂದ ಕಲಬುರಗಿಗೆ ಒಂದು ಏನಂದ್ರೆ KRIDL ಅಧಿಕಾರಿಗಳು ಏನಂದ್ರೆ ಬೆಂಗಳೂರಿನಿಂದ ಬಂದಿದ್ರು. ಜೇವರ್ಗಿ ಮತ್ತು ಯಡ್ರಾಮಿಯಲ್ಲಿ ಏನಂದ್ರೆ ಅವರು ತನಿಖೆ ಮಾಡಿರ್ತಾರೆ. ಒಟ್ಟು 37 ಕಾಮಗಾರಿಗಳನ್ನು ಏನಂದ್ರೆ ಪರಿಶೀಲನೆ ಮಾಡಿರ್ತಾರೆ. ಅದರಲ್ಲಿ 17 ಏನಂದ್ರೆ ಕಾಮಗಾರಿಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ್ದಾರೆ. ಅದರಲ್ಲಿ ಮೇಲ್ನೋಟಕ್ಕೆ ಏನಂದ್ರೆ ಸುಮಾರು 52 ಲಕ್ಷಕ್ಕೂ ಅಧಿಕ ಅಮೌಂಟ್ ಏನಂದ್ರೆ ಸುಳ್ಳು ಲೆಕ್ಕಪತ್ರ ಸೃಷ್ಟಿ ಮಾಡಿ ಮತ್ತು ಕಾಮಗಾರಿಗಳ ಮಾಡದೇನಂದ್ರೆ ಬಿಲ್ ಎತ್ತಿರ್ತಕ್ಕಂಥ ಆರೋಪ ಕೇಳಿ ಬಂದಿದೆ. ಈ ನೆಲೆಯಲ್ಲಿ ಜೇವರ್ಗಿ KRIDL ಉಪವಿಭಾಗದ AW ಆಗಿರ್ತಕ್ಕಂಥ ಬಸವರಾಜ್ ಏನಂದ್ರೆ ಎಂ ಅವರನ್ನು ಈಗಾಗಲೇ ಏನಂದ್ರೆ ಬೆಂಗಳೂರಿನ KRIDL ನಿರ್ದೇಶಕರು ಏನಂದ್ರೆ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ತನಿಖೆ ಪೂರ್ಣಗೊಳ್ಳುವವರೆಗೂ ಇವರನ್ನು ಏನಂದ್ರೆ ಅಮಾನತು ಮಾಡಲಾಗಿದೆ ಅಂತ ಆದೇಶದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸದ್ಯ ಇನ್ನೂ ಕೂಡ ಏನಂದ್ರೆ ತನಿಖೆ ಪ್ರಗತಿ ಹಂತದಲ್ಲಿದೆ. ಒಟ್ಟು 37 ಕಾಮಗಾರಿಗಳಲ್ಲಿ ಸದ್ಯ 17 ಕಾಮಗಾರಿಗಳನ್ನು ಮಾತ್ರ ಏನಂದ್ರೆ ಪರಿಶೀಲನೆ ಮಾಡಿ ಮೇಲ್ನೋಟಕ್ಕೆ ಕಂಡು ಬಂದ ಹಿನ್ನೆಲೆಯಲ್ಲಿ ಅಮಾನತು ಮಾಡಿದ್ದಾರೆ. ಏನಂದ್ರೆ ಜಿ ನ್ಯೂಸ್ ಕೂಡ ಇದ್ರ ಬಗ್ಗೆ ಏನಂದ್ರೆ ವಿಸ್ತೃತವಾದ ವರದಿ ಮಾಡಿತ್ತು. ಈ ವರದಿ ಬೆನ್ನಲ್ಲೇ ಏನಂದ್ರೆ ಎಚ್ಚೆತ್ತಂತ ಬೆಂಗಳೂರಿನ KRIDL ಅಧಿಕಾರಿಗಳು ಸದ್ಯ AW ಅಂದ್ರೆ ಜೇವರ್ಗಿ ಉಪವಿಭಾಗದ KRIDLನ AW ಆಗಿರ್ತಕ್ಕಂಥ ಬಸವರಾಜ್ ಎಂ ಅವರನ್ನು ಅಮಾನತು ಮಾಡಿದೆ. ಇನ್ನು ಕೂಡ ಏನಂದ್ರೆ ತನಿಖೆ ಮುಂದುವರೆದಿದೆ. ಪ್ರವೀಣ್. ಓಕೆ ಭೀಮಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.